ಹಾಗಾದರೆ ದೇವಕ್ಕೆ ಅಲ್ಲೂ ಇಲ್ಲ. ಅವಿನಾಶ್, ವಾಸು ಹೇಳಿದ್ದು ನಿಜ ಇರ್ಬೋದಾ? ಇರ್ಬೋದು ಅನ್ಸುತ್ತೆ. ಬೇರೆ ಮನೆ ಮಾಡಿದ್ರಿ ಅವಿನಾಶ್? ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೋಸ್ಟ್ಲಿ ಈ ಸಾಧ್ಯತೆಯೂ ಇರೋದಿಲ್ಲ, ಬೇರೇನೋ ಆಗಿದೆ. ಅಲ್ಲಿ ಬಿಡಿ, ವಿಷಯ ತಿಳಿಸಲ್ವಾ? ಬೇಡ ಬೇಡ ಬೇಡ. ಈಗ ಮೊದಲು ಯಲ್ಲಾಪುರ ಪೊಲೀಸ್ ಸ್ಟೇಷನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ವಿಚಾರ ಮುಟ್ಸೋಣ. ಅಲ್ಲಿ ದೇವಕಿ ಹುಡುಕ್ಸೋಣ. ಒಂದು ನಿಮಿಷ. ಗುಡ್ ಈವ್ನಿಂಗ್ ಸರ್, ಅವಿನಾಶ್. ಹಾಂ, ಗೊತ್ತಾಯ್ತು, ಹೇಳಿ. ಸರ್, ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್. ನನ್ನ ಗೋಪುರದಲ್ಲಿ ವಾಸು ಅಂತ ಅವ್ರ ಹೆಂಡತಿ ಯಲ್ಲಾಪುರಕ್ಕೆ ಹೋಗಿದ್ರು. ಅವ್ರ ಹೆಂಡತಿ ಮಿಸ್ ಆಗೋಗಿದ್ದಾರೆ. ಹೆಂಗೆ ಮಿಸ್ ಆದರು? ಏನಾದ್ರು ಜಗಳನಾ? ಸರ್, ಅದು ಜಗಳ ಅನ್ನೋದಕ್ಕಿಂತ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್. ಅದು ವಾಸು ಅವ್ರು ಬಂದು ಹೇಳಿದ್ಮೇಲೆ ಸರ್ ಗೊತ್ತಾಗಿದ್ದು. ಸರ್, ತಾವು ಅಲ್ಲಿ ಎಸ್ ಪಿ ಅವ್ರಿಗೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೊಂಚೂರು ಹೇಳಿದ್ರೆ. ಈಗಲೇ ಹೇಳ್ತೀನಿ. ಯಲ್ಲಾಪುರದಲ್ಲಿ ಡೇಂಜರಸ್ ಸ್ಪಾಟ್ಗಳು ತುಂಬ ಇವೆ. ಕೆಲವು ಕಡೆ ಕಾಲು ಜಾರಿದ್ರೆ ಅವಶೇಷನೂ ಸಿಗಲ್ಲ. ಹೌದು ಸರ್, ಅದೇ ಭಯ. ಯೋಚನೆ ಮಾಡಬೇಡಿ ಅವಿನಾಶ್, ನಮ್ಮ ಎಸ್ ಪಿ ನಾಯಕ್ ಅಲ್ಲೇ ಇದ್ದಾರೆ. ನಮ್ಮ DFO ಹೆಗ್ಡೆ ಕೂಡ ಅಲ್ಲೇ ಇದ್ದಾರೆ. ಇವತ್ತೇ ರಿಪೋರ್ಟ್ ತರಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಏನಾದರೂ ಅನಾಹುತ ಆಗಿದ್ದರೆ ಇವತ್ತೇ ಗೊತ್ತಾಗುತ್ತೆ. ರಘು, ಒಂದು ಕೆಟ್ಟ ಸುದ್ದಿ ಇದೆ. ನರೇಶ ಬಂದಿದ್ದ. ದೇವಕಿ ಮಿಸ್ ಆಗಿದ್ದಾಳಂತೆ. ಏನು? ದೇವಕಿನ ತಪ್ಪಿಸ್ಕೊಂಡಿದ್ದಾಳಂತೆ. ಯಾವಾಗ? ವಾಸುದೇವಕಿ ಟ್ರಿಪ್ಪಿಗೆ ಹೋಗಿದ್ರಂತೆ ಯಲ್ಲಾಪುರಕ್ಕೆ. ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಏನೋ ನಡೆದಿರಬೇಕು. ದೇವಕಿ ಅಲ್ಲಿಂದ ನಾಪತ್ತೆ ಆಗಿದ್ದಾಳಂತೆ. ಮಗುನು ಕರ್ಕೊಂಡು ಹೋಗಿದ್ರಂತ? ಇಲ್ಲ, ಹಳೆ ಬೀಡಲ್ಲಿ ಬಿಟ್ಟು ಹೋಗಿದ್ರು. ಮತ್ತೆ ಈಗ ಮಗು? ವಾಸು ಹಳೆ ಬೀಡಿಂದ ಮಗುನ ಕರ್ಕೊಂಡು ಬಂದಂತೆ. ಈಗ ಅವನ ಜೊತೆಲೇ ಇದೆಯಂತೆ. ವಾಸು ವಿದ್ಯಾಧರ್ ಮನೇಲಿದ್ದಾನಾ? ಇಲ್ವಂತೆ. ಅವನು ಯಾರ ಕೈಗೂ ಸಿಗ್ತಾ ಇಲ್ವಂತೆ. ಅತ್ತೆ, ಈ ಕತೆನ ನೀವು ನಂಬ್ತೀರಾ? ದೇವಕಿ ವಾಸು ಇಬ್ರು ಸೇರಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿದ್ದಾರೆ. ಸೂಪರ್, ಒಳ್ಳೆ ಡ್ರಾಮಾ. ಇದಕ್ಕೆ ಅವಳ ಮನೆಯವರು ವೇದಿಕೆ ಕಟ್ಟಿ ತೆರೆ ಹಿಂದೆ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಮಾತ್ರ ಮಂಗಗಳ ಥರ ಈ ನಾಟಕ ನೋಡಿಕೊಂಡು ಅಯ್ಯೋ ಪಾಪ ದೇವಕಿಗೆ ಎಷ್ಟೊಂದು ಕಷ್ಟ ಅಂತ ಕಣ್ಣೀರು ಹಾಕ್ತಾ ಇದ್ದೀವಿ. ಇಲ್ಲ ಯಶು, ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಸೇರಿ ದೇವಕಿಗಾಗಿ ಹುಡುಕಾಡಿದಾರಂತೆ. ಆದ್ರೆ ಅವಳು ಎಲ್ಲೂ ಸಿಗಲಿಲ್ಲ. ನಾಟಕ ಆಡಿದರೆ ಹೀಗೆಲ್ಲ ಮಾಡೋಕ್ಕಾಗತ್ತಾ? ನರೇಶ್ ನಂತವರು ಬಿಟ್ಬಿಡ್ತಾರ? ಇಲ್ಲಮ್ಮ, ಇದರಲ್ಲೇನೋ ಪ್ಲ್ಯಾನ್ ಇದೆ. ಅದರಲ್ಲಿ ಮುಖ್ಯ ಭಾಗ ಅಂದರೆ
ಮಗುನ ನಮ್ಮಿಂದ ತಪ್ಪಿಸೋದು. ಏನು ಪ್ಲ್ಯಾನ್ ಇರೋಕ್ಕೆ ಸಾಧ್ಯ ರಘು? ಒಂದಷ್ಟು ದಿನ ದೇವಕಿ ಮಿಸ್ ಆಗ್ತಾಳೆ, ನಾವು ಮರಿತೀವಿ. ಆಮೇಲೆ 1-2 ತಿಂಗಳು ಅಲ್ಲಿ ಇಲ್ಲಿ ಇದ್ದು ದೇವಕಿ ಮನೆ ಸೇರ್ಕೋತಾಳೆ. ಆಗ ನಾವು ಪೂರ್ತಿ ಮರ್ತಿರ್ತೀವಿ. ಯಾರು ಮರೆತರು ನಾನು ಮರೆಯಲ್ಲ ಯಶು. ಈ ಮನೆಗೆ ಆ ಮಗುನ ಸೇರಿಸ್ತೀನಿ. ಇದು ಕನಸು. ದೇವ್ಕಿ ವಾಸು ಆಡಿರೋ ನಾಟಕದಲ್ಲಿ ಅವ್ರ ಮನೆಯವರೆಲ್ಲರೂ ಸೇರಿದ್ದಾರೆ. ಎಲ್ಲರೂ ಇವ್ರ ನಟನೆಗೆ ಬೆಂಬಲವಾಗಿ ನಿಂತು ತಾಳ ಹಾಕ್ತಾ ಇದ್ದಾರೆ. ನಾನಿನ್ನು ನನ್ನ ಮಗುವಿನ ಆಸೆ ಬಿಡಬೇಕು, ಬೇರೆ ದಾರಿನೇ ಇಲ್ಲ. ಯಾಕಿಲ್ಲ, ನಾನಿದ್ದೀನಲ್ಲ ಯಶು. ಇಲ್ಲ ಅತ್ತೆ, ವಿದ್ಯಾಧರ್ ಮನೆಯವರು ದೇವ್ಕಿಗೆ ಸಪೋರ್ಟ್ ಮಾಡಿದ ಹಾಗೆ ನನಗೂ ನನ್ನ ಮನೆಯವ್ರ ಸಪೋರ್ಟ್ ಸಿಕ್ಕಿದ್ರೆ ಇವತ್ತು ನನ್ನ ಮಗು ನಮ್ಮ ಮನೆಯಲ್ಲಿ ಬೆಳೀತಾ ಇತ್ತು. ಅದು ಆಗ್ಲಿಲ್ವಲ್ಲ. ಒಂದೇ ಒಂದು ದಾರಿ ಇತ್ತು, ಅವ್ರ ಮೇಲಿನ ಕೇಸು. ಹೋಗ್ಲಿ, ಅದಾದ್ರೂ ನಡೆದಿದ್ರೆ ಎಲ್ಲ ಬಯಲಾಗ್ತಾ ಇತ್ತು. ವಿದ್ಯಾಧರ್ ಮನೆಯವ್ರ ನಾಟಕ ಎಲ್ಲ ಹೊರಗೆ ಬರ್ತಾ ಇತ್ತು, ನನಗೆ ನನ್ನ ಮಗುನೂ ಸಿಗ್ತಾ ಇತ್ತು. ನಮ್ಮ ಹಣೆ ಬರದಲ್ಲಿ ನಮಗಾದ ಅನ್ಯಾಯದ ವಿರುದ್ಧ ಕೇಸ್ ಹಾಕೋ ಯೋಗ್ಯತೆನೂ ಇಲ್ಲ. ಸುಮ್ಮನೆ ಮಾತು ಯಾಕೆ? ನನ್ನ ಮನಸ್ಸಿನಿಂದ ನನ್ನ ಮಗುವಿನ ಆಸೆನ ಕಿತ್ತಾಕೋದಷ್ಟೇ ಈಗ ಉಳಿದಿರೋ ದಾರಿ. ಖಂಡಿತ ಅವರು ಬೇರೆ ಯಾವ ಊರಿಗೂ ಹೋಗಿರಲ್ಲ, ಇಲ್ಲೇ ಇದ್ಕೊಂಡು ನಮ್ಮನ್ನೆಲ್ಲ ಆಟಾಡಿಸ್ತಾ ಇದ್ದಾರೆ ಅಷ್ಟೆ. ಇಲ್ಲ ನೀವು, ಅವರು ಬೇರೆ ಊರಿಗೆ ಹೋಗಿದ್ದಾರೆ. ಅಲ್ಲಿ ವಾಪಸ್ ಈ ಮನೆಗೆ ಬರೋದು ಬೇಡ, ಬೇರೆ ಮನೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಇಲ್ಲ ಅದಕ್ಕೆ ಅವ್ರು ಈ ಮನೇಲೇ ಎಲ್ಲ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದಾರೆ. ಅದಕ್ಕೆ ಮಗುನೂ ಎತ್ಕೊಂಡು ಹೋಗಿರೋದು. ಹಾಗಾದರೆ ಮಗುನ ಹಳೆ ಬಿಡಲ್ಲಿ ಯಾಕೆ ಬಿಟ್ಟರು? ಬೇರೆ ಊರಿಗೆ ಹೋಗ್ಬೇಕು ಅನ್ನೋದೇ ತಾನೇ ಉದ್ದೇಶ. ಪದ್ಮ ಹೇಳಿದ್ದೆ ಸರಿ ಅನ್ಸುತ್ತೆ ನಿಮಿ. 3 ದಿನ ಅಲ್ಲಿ ಮಗುನ ಬಿಟ್ಟಿದ್ದಾರೆ ಅಂದರೆ ಮಳೆ ಪ್ರವಾಹ ಇರೋ ಕಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ತಾನೇ. ಇಲ್ಲ ಅಣ್ಣ, ನನಗಂತೂ ನಂಬಿಕೆನೇ ಬರ್ತಿಲ್ಲ. ಬಹುಶಃ ಹೀಗಾಗಿರ್ಬೋದು, ಅವರು ಹಳೆಬೀಡಿಗೆ ಹೋಗಿ ಅಲ್ಲಿ ಮಗುನ ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲಿ ಮನೆ ಹುಡುಕ್ತಾ ಇದ್ರು ಅನ್ಸುತ್ತೆ. ಅಲ್ಲಮ್ಮ, ವಾಸು ಹಳೆ ಬಾಡಿಗೆ ಮನೆ ಹಾಗೆ ಇದೆಯಲ್ಲ, ಮತ್ತೆ ಬೇರೆ ಮನೆ ಯಾಕೆ ಬೇಕು? ಯಾರಿಗೂ ಗೊತ್ತಾಗದೆ ಇರೋಕೆ. ಆಯ್ತಮ್ಮ, ನಿನ್ನ ಮಾತನ್ನೇ ಒಪ್ಕೊಳ್ಳೋಣ. ಬೇರೆ ಮನೆ ಹುಡ್ಕೋದನ್ನ ಈ ಮನೇಲಿ ಇದ್ಕೊಂಡೇ ಹುಡುಕ್ಬೋದಿತ್ತಲ್ಲ. ಹೇಗಿದ್ರು ವಾಸುಗೆ ಬೇರೆ ಕೆಲಸ ಇಲ್ವಲ್ಲ. ಸುಮ್ಮನೆ ನಾವು ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ವಿದ್ಯಾಧರ್, ವಾಸುದೇವಕಿ ಯಲ್ಲಾಪುರಕ್ಕೆ ಹೋಗಿದ್ದು ನಿಜ. ಅಲ್ಲೇ 1-2 ದಿನ ಓಡಾಡ್ಕೊಂಡಿದ್ರಂತೆ. ಬನಾನಾ ಕೌಂಟಿ ಅನ್ನೋ ರೆಸಾರ್ಟಲ್ಲಿ ಉಳ್ಕೊಂಡಿದ್ರಂತೆ. ನಾ ಹೇಳಲಿಲ್ವಾ ನೀವೇ? ಆಮೇಲೆ ಮಾರನೇ ದಿವಸ ವಾಸು ತಲೆಕೆಟ್ಟವನಾಗೆ ದೇವಕಿಗೋಸ್ಕರ ಹುಡುಕಾಡ್ತಿದ್ದಂತೆ. ಕಡೆಗೆ ರೆಸಾರ್ಟ್ನವರು ಬೈಕ್ ಕೊಟ್ಟು ಹುಡುಕಕ್ಕೆ ಹೆಲ್ಪ್ ಮಾಡಿದ್ರಂತೆ. ಹಾಗಂತ SP ಆಫೀಸ್ಗೆ ರಿಪೋರ್ಟ್ ಬಂದಿದೆ. ಅಂದರೆ ವಾಸು ಹೇಳಿದ ನಿಜ. ಹಾಗಾದರೆ ದೇವಕಿ ಎಲ್ಲೋದ್ಲು? ನನಗನ್ಸೋ ಪ್ರಕಾರ
ದೇವಕಿ ಬದುಕಿಲ್ಲ. ಸಪಮಪಗರಿ ಗಮ ಪನಿ ಧನಿ ಪಮ ಗಮ ದಾನಿ ಅಂದರೆ ಬದುಕಿರೋ ಸಾಧ್ಯತೆ ಕಡಿಮೆ ಅಂತೀರಾ ಸರ್? ಕಡಿಮೆ. ಯಲ್ಲಾಪುರದಲ್ಲಿ ಕಣ್ಣು ಕಾಣೋ ಜಾಗಗಳೆಲ್ಲ ಹುಡುಕಿದ್ದಾರೆ, ಎಲ್ಲೂ ಸಿಗಲಿಲ್ಲ. ಒಂದು ಸುಳಿವು ಕಾಣಲಿಲ್ಲ. ಬೇರೆ ಎಲ್ಲಾದರೂ ಹೋಗಿದ್ರೆ? ರಾತ್ರಿ ಎದ್ದು ಬೇರೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ ರಘು. ಯಲ್ಲಾಪುರದಿಂದ ಕಡೆ ಬಸ್ಸು ರಾತ್ರಿ 9ಕ್ಕೆ. ಅಲ್ಲಿವರೆಗೂ ದೇವಕಿ ರೂಮ್ನಲ್ಲೇ ಇದ್ರಂತೆ. ಬೆಳಗ್ಗೆ ಎದ್ದು ಕಾಣಿಸ್ಲಿಲ್ಲ ಅಂದರೆ? ನನಗೆ ಯಾಕೋ ಅನುಮಾನ ಸರ್. ದೇವಕಿಗೆ ಮಗು ಅಂದರೆ ಪ್ರಾಣ. ನನ್ನ ಜೊತೆ ಇಷ್ಟೆಲ್ಲ ಗಲಾಟೆ ಆಗೋಕ್ಕೆ ಕಾರಣನೇ ಮಗು ಸರ್. ದೇವಕಿ ಮಗುನ ಬಿಟ್ಟು ಸಾಯೋ ಮನಸ್ಸು ಮಾಡ್ತಾರೆ ಅಂದರೆ ನನ್ನ ಕೈಲಿ ನಂಬೋಕ್ಕಾಗ್ತಾ ಇಲ್ಲ. ನನಗಂತೂ ಈ ಸಾವನ್ನು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಹಾಗೆಲ್ಲ ಹೇಳೋಕ್ಕಾಗಲ್ಲ ರಘು. ಒಂದು ಸರಿ ಆತ್ಮಹತ್ಯೆ ಕಡೆ ಮನಸ್ಸು ಬಂತು ಅಂದರೆ ಬೇರೆಯವ್ರಿಗೇನೂ ಕಾಣೋದಿಲ್ಲ. ಆತ್ಮಹತ್ಯೆ ಅಂತ ನಿಮಗೆ ಕನ್ಫರ್ಮ್ ಆಗಿದೆಯಾ ಸರ್? ಆ ಚಾನ್ಸೇ ಜಾಸ್ತಿ. ಆ ಜೇನ್ಕಲ್ ಗುಡ್ಡ ಮಾಗೋಡ್ ಫಾಲ್ಸ್ ಇದೆಯಲ್ಲ, ಅಲ್ಲಿಂದ ಕೆಳಗೆ ಹಾರಿದ್ರೆ ಬಾಡಿ ಕೂಡ ಸಿಗಲ್ಲ. ಈಗ ಮಳೆಗಾಲ ಬೇರೆ, ಇನ್ನು 4 ತಿಂಗಳು ಹುಡ್ಕೋದು ಕಷ್ಟ. ನೋಡೋಣ. ಅಲ್ಲಿ ಸಿದ್ಧಿ ಜನ ಅಂತ ಇದ್ದಾರೆ, ಅವರು ಕಾಡೆಲ್ಲ ಅಲಿತಾ ಇರ್ತಾರೆ. ಗುಡ್ಡ ಬೆಟ್ಟ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ಸು. ಮಳೆ ಗಿಳೆ ಎಲ್ಲ ಏನಿಲ್ಲ ಅವ್ರಿಗೆ ಹೇಳಿ ಹುಡುಕ್ಸೋ ವ್ಯವಸ್ಥೆ ಮಾಡಿಸಿದ್ದೀನಿ. ಹೇಗಾದರೂ ಹುಡುಕ್ಸಿ ಸರ್. ನಮ್ಮ ಮನೆಗೆ ತುಂಬ ಆತ್ಮೀಯವಾಗಿದ್ದವರು, ನಮಗೆ ಒಳ್ಳೆ ಫ್ಯಾಮಿಲಿ ಫ್ರೆಂಡು. ಸರಿ ರಘು, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ. ಬಾಯ್. ಯಶೋ, ದೇವಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ನರೇಶ್ ಹೇಳ್ತಾ ಇದ್ದಾರೆ.
ಈ ಮನೇಲಿ ನಂಗೆ ಕೆಲಸ ಕೊಡ್ತೀರಾ? ತುಂಬ ಕಷ್ಟದಲ್ಲಿದ್ದೀನಿ. ದೇವ್ಕಿ, ಏನಿದೆಲ್ಲ? ಏನು ಕೇಳಬೇಡಿ ಯಶೋದ. ಈ ಮನೆ ಋಣ ನನ್ನ ಮೇಲಿದೆ. ಇಡೀ ಜನ್ಮ ಸವಿಸಿದ್ರು ತೀರಲ್ಲ. ಅದಕ್ಕೆ ಸಾಯೋ ತನಕ ನಿಮ್ಮನೆಲ್ಲ ಕೆಲಸ ಮಾಡಿ ತೀರಿಸ್ತೀನಿ. ಇಲ್ಲ ಅಂತ ಮಾತ್ರ ಹೇಳಬೇಡಿ. ನನ್ನ ನಂಬಿ ಯಶೋದ. ಇದು ನಾಟಕ ಅಲ್ಲ, ನನ್ನ ನಂಬಿ. ಮತ್ತೆ ಮಗು ಸಿಗುತ್ತೆ ಯಶೋದ, ಖಂಡಿತ ಸಿಗುತ್ತೆ. ನಾನೇ ನಿಮಗೆ ತಂದುಕೊಡ್ತೀನಿ. ಆದರೆ ಮಗು ಸಿಕ್ಕಿದ ಮೇಲೂ ನನ್ನನ್ನು ಇಲ್ಲಿಂದ ಕಳಿಸ್ಬಾರ್ದು. ಅಲ್ಲ ದೇವ್ಕಿ, ಇದೆಂಥ ವಿಚಿತ್ರ. ನಾನು ನಿಮಗೆ ಕೆಲಸ ಕೊಡೋದಾ? ಹೌದು ಯಶೋದ, ನೀವೇ ನನಗೆ ಕೆಲಸ ಕೊಡಬೇಕು. ನಾನು ಈ ಮನೆಯಲ್ಲೇ ಕೆಲಸ ಮಾಡಬೇಕು. ನನ್ನಿಂದ ತುಂಬ ತಪ್ಪಾಗಿದೆ ಯಶೋದ. ಪ್ರಾಯಶ್ಚಿತ್ತಕ್ಕಾಗಿ ಕೆಲಸದೊಳಗೆ ನಿಮ್ಮನೇಲಿ ಕೆಲಸ ಮಾಡೋ ನಿರ್ಧಾರ ಮಾಡಿದ್ದೀನಿ. ಎಲ್ಲರೂ ನಾನು ಸತ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಸಾಯೋ ನಿರ್ಧಾರನೇ ಮಾಡಿದ್ದೆ. ಆದರೆ ಸಾಯೋದಕ್ಕಿಂತ ನಿಮ್ಮ ಋಣ ತೀರಿಸೋದೇ ತುಂಬ ಮುಖ್ಯ ಅಂತ ಅನ್ನಿಸ್ತು. ಈಗ ನೀವು ಕೆಲಸ ಕೊಡದೇ ಇದ್ರೆ ಖಂಡಿತ ಸತ್ತೋಗ್ತೀನಿ ಯಶೋದ. ದಾರಿನೇ ಇಲ್ಲ. ಸರಿ ದೇವ್ಕಿ, ಆಯಿತು. ಆದರೆ ನಾನಿಲ್ಲಿರೋವರೆಗೂ ನನ್ನ ಬಗ್ಗೆ ನೀವು ಯಾರ ಹತ್ರನೂ ಹೇಳಬಾರ್ದು. ನಿಮಗೆ ಮಗು ಸಿಗೋ ಹಾಗೆ ಮಾಡಿ ನನಗೆ ಹೇಳಬೇಕು ಅಂತ ಅನ್ನಿಸ್ದಾಗ ಆ ದಿನ ಬಂದಾಗ ನಾನೇ ಹೇಳ್ತೀನಿ. ವಾಸು ಒಂದೇ ಕ್ಷಣದಲ್ಲಿ ಹೇಗೆ ನಮ್ಮ ಕಣ್ಣು ತಪ್ಪಿಸ್ಕೊಂಡು ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಬರ್ತೀನಿ ಅಂತ ಗೊತ್ತಾಗಿರಬೇಕು, ಅದಕ್ಕೆ ತಪ್ಪಿಸ್ಕೊಂಡ. ವಿದ್ಯಾಧರ್ ಅಲ್ಲಿಂದಾನೇ ನಿಮಗೆ ಫೋನ್ ಮಾಡಿದ್ರಲ್ಲ. ಆದರೆ ನಂಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಅವಿನಾಶ್. ವಾಸು ಹಳೆ ಬೀಡಿಂದ ಮಗುನ ಯಾಕೆ ಕರ್ಕೊಂಬಂದ? ದೇವಕಿ ಜೊತೇಲಿಲ್ಲ ಅಂದಮೇಲೆ ಮಗುನ ಅಲ್ಲೇ ಬಿಡಬೇಕಿತ್ತು. ದೇವಕಿ ವಾಸು ಜೊತೆಗೆ ಇರಬಹುದು, ಆದರೆ ಆ ವಿಚಾರ ನಮಗೆ ಗೊತ್ತಾಗಬಾರ್ದು ಅಂತ ಹೀಗೆ ಮಾಡಿರ್ಬೋದು.
ಆದರೆ ವಿದ್ಯಾಧರ್ ಫೋನ್ ಮಾಡಿದಾಗ ದೇವಕಿ ಬಗ್ಗೆ ಸುಳಿ ಸಿಗ್ತಾ ಇದೆ ಅಂತ ಹೇಳಿದ್ನಂತೆ. ಬಾಬಾ ಜೀವನ ಅದೆಷ್ಟು ಸಿಕ್ ಮಾಡ್ಕೋತಾರಪ್ಪ. ನಂತರ ಸಿಂಪಲ್ ಆಗಿ ಬದುಕೋದಕ್ಕೆ ಏನು ದಾಡಿ ಇವ್ರಿಗೆ ಅಂತೇಳಿ. ದೇವಕಿ ಸಿಂಪಲ್ ಆಗೇ ಇದ್ದಾಳೆ, ಆದರೆ ಈ ವಾಸು ಲೈನ್ ಸಿಕ್ತು. ವಾಸು ಎಲ್ಲಿದ್ದೀರಿ? ಎಲ್ಲೋ ಇದ್ದೀನಿ ಬಿಡಿ. ದೇವಕಿ ಬಗ್ಗೆ ಸುಳಿ ಸಿಕ್ಕಿದೆ ಅಂದ್ರಲ್ಲ, ಏನಾಯ್ತು? ಏನೋ ಅಂದ್ಕೊಂಡು ಒಂದು ಜಾಗಕ್ಕೆ ಹೋದೆ, ಸಿಗಲಿಲ್ಲ. ಹಾಗಾದ್ರೆ ಮಗು? ತಾಯಿ ಇಲ್ಲ, ತಂದೆ ಆಸರೆ ಆದರೂ ಇರಲಿ ಅಂತ ನನ್ನ ಜೊತೆಗೆ ಕರ್ಕೊಂಬಂದಿದ್ದೀನಿ. ಇಲ್ಲ ಇದ್ದಾನೆ. ಮನೆಗೆ ಬನ್ನಿ ವಾಸು. ಇಲ್ಲ ವಿದ್ಯಾಧರ್, ಬೆಂಗಳೂರು ಕಡೆ ತಲೆನೇ ಹಾಕಲ್ಲ. ಚೇಚೆ, ಹಾಗಂದ್ರೆ ಹೇಗೆ? ಆ ಮಗುನ ಕಟ್ಕೊಂಡು ನೀವೊಬ್ಬರು ಎಲ್ಲಿರ್ತೀರಿ ವಾಸು? ನನ್ನ ಕರ್ಮ ಬಿಡಿ, ನಿಮ್ಗೆ ಯಾಕೆ ಚಿಂತೆ? ಸ್ವಿಚ್ ಆಫ್. ಹಳೆ ಬಿಡ್ದಾದ್ರೂ ವಿಷಯ ತಿಳಿಸಿ. ಹೇಳು ವಿದ್ಯಾ. ಅಪ್ಪಯ್ಯ, ದೇವಕಿ ವಾಸು ಟ್ರಿಪ್ಗೆ ಹೋಗಿದ್ರಲ್ಲ, ದೇವಕಿ ಬರಲೇ ಇಲ್ಲ. ಏನಾಯ್ತು ಭಾವ? ದೇವಕಿ ವಾಸು ಟ್ರಿಪ್ಗೆ ಹೋಗಿದ್ರಲ್ಲ, ದೇವಕಿ ಬರಲೇ ಇಲ್ಲ. ಸಮಸ್ಯೆಯನ್ನು ದೇವಕಿನೇ ನಿಂತು ಪರಿಹಾರ ಮಾಡ್ತಿದ್ರು. ಈಗ ಅವಳಿಗೆ ಸಮಸ್ಯೆ ಆಗೋಗ್ಬಿಟ್ಟಿದೆ.
ಏನಾದ್ರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಏನು ಗತಿ? ಸೀತಾ, ಹಾಗೇನೂ ಆಗಿರಲ್ಲ. ವಾಸು ಮಾಡಿರೋ ಕೆಲಸದಿಂದ ಅವಳಿಗೆ ಬೇಜಾರಾಗಿ ಎಲ್ಲೋ ಹೋಗಿದ್ದಾಳೆ. ಸ್ವಲ್ಪ ದಿನ ಅವಳಿಗೆ ಯಾರು ಬೇಡ ಅಂತ ಅನಿಸಿರ್ಬೋದು. ಅಲ್ಲ ರೀ, ಯಲ್ಲಾಪುರಕ್ಕೆ ಹೋಗುವಾಗ ಮಗುನ್ ತಂದು ಕೊಟ್ಟಾಗ ಎಷ್ಟು ಖುಷಿಯಾಗಿತ್ತು. ಅವರಿಬ್ರನ್ನ ನೋಡಿ ಮನಸ್ಸಲ್ಲೇ ಆನಂದ ಪಟ್ಟಿದ್ದೆ. ನನ್ನ ಕಣ್ಣೆ ಬಿತ್ತು ಅನ್ಸುತ್ತೆ. ಸೀತಮ್ಮ, ಅವರಿಬ್ಬರು ಸಂತೋಷವಾಗಿ ಇರ್ತಾರೆ ಅಂತ ನೀವು ಅಂದ್ಕೊಂಡಿದ್ರಿ. ನಾನು ಹಾಗೆ ಅಂದ್ಕೊಂಡಿದ್ದೆ. ಅವರು ನೆಮ್ಮದಿಯಾಗಿ 2 ದಿವಸ ಹಾಯಾಗಿ ಇದ್ದು ಬರಲಿ ಅಂತ ನಾನು ಹಾರೈಸಿದ್ರೆ, ಆದರೆ ಅವರು ಜಗಳ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಅವ್ರು ಜಗಳ ಮಾಡಬೇಕು ಅಂತಾನೆ ಮಗುನ್ ತಂದಿಲ್ ಬಿಟ್ಟಿದ್ದು ಅನ್ಸುತ್ತೆ. ಆ ವಾಸು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದ ಅನ್ಸುತ್ತೆ. ಆದರೆ ಮುಖದಲ್ಲಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಮಗುನ ಇಲ್ಲಿ ತಂದು ಬಿಟ್ಟಾಗ್ಲೂ ಅಷ್ಟೇ, ಕರ್ಕೊಂಡು ಹೋದಾಗ್ಲೂ ಅಷ್ಟೇ ನನ್ಗೆ ಅನುಮಾನ ಬರ್ದೇರಾಗಿ ನಡ್ಕೊಂಡ. ಶನಿ. ಹೌದು, ಅವಳ ಪಾಲಿಗೆ ಅವನೇ ಶನಿ. ಅವಳು ಅವನನ್ನು ಮದುವೆ ಆದಾಗಿನಿಂದ ಅವನ ಕಾಟ ತಪ್ಪಿಲ್ಲ. ಪಾಪ, ಇಬ್ರು ಸೇರಿ ಆ ಮಗುನ ತಪ್ಪಲಿ ಮಾಡ್ಬಿಟ್ರು. ಇಲ್ಲೇ ಬಿಟ್ಟು ಹೋಗಿದ್ರೆ ನಾನು ನೋಡ್ಕೋತಿದ್ದೆ, ಅದನ್ನು ಮಾಡಲಿಲ್ಲ. ಸೀತಮ್ಮ, ಅವರಿಬ್ರು ಟೂರ್ ಹೋದಾಗ ಮಗುನ ಯಶೋಧ ಮನೇಲಿ ಬಿಟ್ಟು ಹೋಗೋದು ಅಂತ ವಿದ್ಯಾ ಮತ್ತು ಅವಿನಾಶ್ ಮಾತಾಡ್ತಾ ಇದ್ರು. ಯಾಕಂದರೆ ಆ ಮಗು ದೆಸೆಯಿಂದಾಗಿ ಅವರಿಬ್ಬರು ಕೆಲಸ ಕಳ್ಕೋಬೇಕಿತ್ತು. ಅದು ಗೊತ್ತಾಗಿನೇ ಮಗುನ ಅವರು ಇಲ್ಲಿ ಬಿಟ್ಟು ಹೋಗಿದ್ದು. ವಾಸು ಮಗುನ್ ತಗೊಂಡೋಗೋ ಅಗತ್ಯ ಏನಿತ್ತು ಬಾವ? ವಾಸು ಮತ್ತೆ ಮಗು ಇಬ್ರು ನನ್ನ ಮಗಳು ಬಾಲ್ಗೆ ಸಮಸ್ಯೆನೇ ಆಗ್ಬಿಟ್ರು. ನನಗೆ ಮೊದಲಿನಿಂದನೂ ಆ ವಾಸು ಮುಖ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆ ನಗುವಿನಿಂದ ಏನೋ ಮೋಸ ಇದೆ ಅಂತ ಅನಿಸ್ತಿತ್ತು. ಇನ್ನೆದುರಿಗೆ ಹೇಳಿದರೆ ನೀವು ನನಗೆ ಬೈತೀರಿ ಅಂತ ನಾನು ಸುಮ್ಮನೆ ಇದ್ದೆ. ಇಲ್ಲ ಬಾವ, ಅವನ್ ದೇವಕ್ಕೆ ಹೊಟ್ಟೆ ಉರ್ಸಿದ್ರೆ ಖಂಡಿತ ಉದ್ಧಾರ ಆಗಲ್ಲ. ಅವನು ದೇವ್ರು ನೋಡ್ಕೋತಾನೆ. ಸೀತಮ್ಮ, ಸುಮ್ಮನೆ ಬೈದು ಮನಸ್ಸು ಹಾಳು ಮಾಡ್ಕೋಬೇಡ. ಒಂದ್ಸಲ ಬೆಂಗಳೂರಿಗೆ ಹೋಗಿ ಬಂದ್ರೆ ಆಯ್ತು. ಮಗಳೇ, ಸರ್, ಗುಡ್ ಈವ್ನಿಂಗ್ ಸರ್. ಎಲ್ಲಿಗೆ ಬಂತು 80 ಲಕ್ಷದ ಸ್ಕ್ಯಾಂಡಲು? ಸರ್, ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಸರ್. ಹಣ ಇರೋ ಜಾಗ ಸಿಕ್ತು ಅಂದ್ರಲ್ಲ, ಏನಾಯಿತು? ಸಿಕ್ತಾ? ಸರ್, 2 ಜಾಗ ಅಂತ ನಿಮ್ಗೆ ಅವತ್ತು ಹೇಳಿದ್ನಲ್ಲ ಸರ್, ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಜಾಗ ಅಂತ ಇವತ್ತು ಗೊತ್ತಾಗ್ತಾ ಇದೆ. ತಾವು ಪರ್ಮಿಷನ್ ಕೊಟ್ಟರೆ ನಾಳೆನೇ ರೈಡ್ ಮಾಡ್ತೀನಿ ಸರ್. ಅವತ್ತೇ ಹೇಳಿದ್ನಲ್ರಿ, ಅದು ಅಲ್ಲದೆ ಫೈಲ್ ನಿಮ್ಮ ಹತ್ರನೇ ಇದೆ. ನೀವೇನು ಬೇಕಾದ್ರೂ ಆ್ಯಕ್ಷನ್ ತೊಗೊಬೋದು. ಅದು ಅಲ್ಲದೆ ಇರೋ ಹಣ ವಶಪಡಿಸ್ಕೊಳ್ಳೋಕ್ಕೆ ಪರ್ಮಿಷನ್ ಯಾಕೆ ಬೇಕು ಹೇಳಿ? ಸರ್, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಆ ಹಣ ಒಬ್ಬ ವ್ಯಕ್ತಿ ಹತ್ರ ಇದೆ. ನಮಗೆ ಬೇಕಾದ ವ್ಯಕ್ತಿನ? ರಾಜೇಶ್ವರಿ ಅಲ್ಲ ತಾನೇ? ಖಂಡಿತ ಅಲ್ಲ ಸರ್. ಹಾಗಾದ್ರೆ ಏನು ಚಿಂತೆ ಮಾಡಬೇಡ್ರಿ, ರೈಡ್ ಮಾಡಿರಿ. ರಾಜೇಶ್ವರಿ ಅವರು ನನಗೆ ಅನ್ನ ಹಾಕಿ ಸಾಕಿದ ತಾಯಿ. ನಾನು ಓದಿಸ್ತವರು ಅವರೇನೆ. ಋಣ ಅಂತ ಒಂದಿರುತ್ತಲ್ಲ, ಅವ್ರ ವಿಚಾರ ಬಿಟ್ಟರೆ ಬೇರೆ ಯಾರ ವಿಚಾರಕ್ಕೂ ತಲೆ ಹಾಕೋನಲ್ಲ ನಾನು. ಆದರೂ ನಿಮಗೆ ಮುಖಭಂಗ ಆಗ್ಬೋದು ಅನ್ನೋದು ನನ್ನ ಚಿಂತೆ ಸರ್. ಹಿಂದೆ ಮಗು ಬಗ್ಗೆ ತನಿಖೆ ಆದಾಗ ರಾಜೇಶ್ವರಿ ಬುಡಕ್ಕೆ ಬರುತ್ತೆ ಅಂತ ಹೇಳಿದ್ದೆ. ಹಾಗೇ ಆಗಿದೆ. ಆದರೆ ಈಗ ಅವ್ರಿಗಲ್ಲ ಸರ್, ಅವ್ರ ಮಗನ ತಲೆ ಮೇಲೆ ಬಂದಿದೆ. ಮೈ ಗಾಡ್, ಅಂದರೆ ರಘು ಮನೇಲಿದೆಯಾ? ಹೌದು ಸರ್, ಗುಮಾನಿ ಇದೆ, ಕನ್ಫರ್ಮ್ ಆಗಿಲ್ಲ. ಅಕಸ್ಮಾತ್ ಇಲ್ಲದೇನೂ ಇರ್ಬೋದು ಸರ್. ಅವಿನಾಶ್, ನಾನು ಮೊದಲೇ ಒಂದು ಸರಿ ಹೇಳಿದ್ದೀನಿ,
ರಾಜೇಶ್ವರಿ ಅವ್ರನ್ನ ಬಿಟ್ಟು ಬೇರೆ ಯಾರ ಮೇಲೆ ಬೇಕಾದ್ರೂ ರೈಡ್ ಮಾಡಿ. ರಘು ಹಣನ ವಾಪಸ್ ತೊಗೊಂಡು ಡಿಪಾರ್ಟ್ಮೆಂಟಿಗೆ ತಿಳಿಸ್ಲಿಲ್ಲ ಅಂದರೆ ಮೋಸ್ಕರ ಆಗ್ತಾನೆ. ಸರ್, ಅಕಸ್ಮಾತ್ ಹಣ ಸಿಗದೆ ಇದ್ದರೆ ರಾಜೇಶ್ವರಿ ಅವ್ರು ತಪ್ಪು ತಿಳ್ಕೊಂಡ್ರೆ? ಅವಿನಾಶ್, ಆ ವಿಚಾರ ನನಗೆ ಬಿಡಿ, ನಾನು ಹೇಳ್ಕೊತೀನಿ. ಯು ಕ್ಯಾರಿ ಆನ್. ಓಕೆ ಸರ್, ಗುಡ್ ನೈಟ್ ಸರ್. ಆ
ಅಲ್ಲ ಯಶೋದ, ಎಷ್ಟು ದಿನ ಅಂತ ಇಟ್ಕೋತಾನೆ? ಪಾಪದ ಕೊಡನೂ ಒಂದಲ್ಲ ಒಂದಿನ ತುಂಬಲೇಬೇಕಲ್ವಾ? ಯಶೋದ, ನಿಮಗಾದ್ರೆ ಈ ಮಗು ಕೈ ತಪ್ಪಿದ್ರು ಇನ್ನೊಂದ್ಸಲ ಬಾಡಿಗೆ ತಾಯಿನ ಗೊತ್ತು ಮಾಡಿಕೊಂಡು ಮಗು ಪಡ್ಕೋಬೋದು. ಆದರೆ ನನಗೆ ಹಾಗಾಗಲ್ಲ. ವಾಸು ಕಾರಣದಿಂದ ನನಗೆ ಮಕ್ಕಳಾಗಲ್ಲ ಯಶೋದ.